ವೆಲ್ಕಮ್ ಟು ಮೈ ಚಾನೆಲ್ SCB ಟ್ರಕ್ಸ್. ಇವತ್ತು ನಾನು ವಿಡಿಯೋ ಮಾಡಲಿಕ್ಕೆ ಟಾಟಾ ಏಸ್ ಗೋಲ್ಡ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಟಾಟಾ ಮೋಟಾರ್ಸಿಂದ ಲೇಟೆಸ್ಟ್ ಅಪ್ಡೇಷನ್ ಬಂದಿದೆ. ಸೊ ಟಾಟಾ ಏಸ್ ಗೋಲ್ಡ್ ವೆಹಿಕಲಲ್ಲಿ ಮುಂಚೆ ನಿಮಗೆ ಡೆಫ್ ಆಯಿಲ್ ಬರ್ತಾ ಇತ್ತು. ಸೊ ಈಗ ಏನು ಅಪ್ಡೇಷನ್ ಬಂದಿದೆ ಅಂದರೆ ಟಾಟಾ ಮೋಟಾರ್ಸ್ ಕಡೆಯಿಂದ, ಸೊ ಈಗ ಆಗಸ್ಟ್ 1ನೇ ತಾರೀಕಿಂದ ನಿಮಗೆ ಬುಕ್ಕಿಂಗ್ ಓಪನ್ ಆಗಿದೆ. ಟಾಟಾ ಏಸ್ ಗಾಡಿಯಲ್ಲಿ ಇನ್ನು ಮುಂದೆ ಡೆಫ್ ಆಯಿಲು ಬರುವುದಿಲ್ಲ. ಆ ಥರದ್ದು LNT ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಡೆಫ್ ಆಯಿಲು ಇಲ್ಲದೆ ಇರೋ ವೆಹಿಕಲ್ನ ಸೊ ಟಾಟಾ ಮೋಟಾರ್ಸರು ತರ್ತಾ ಇರುವಂಥದ್ದು. ಇದೊಂದು ಅಪ್ಡೇಷನ್ನು ಟಾಟಾ ಮೋಟಾರ್ಸಿಂದ ಬಂದಿರುವಂಥದ್ದು. ಮೊದಲದಾಗಿ ಈಗ ಟಾಟಾ ಏಸ್ ಅಂದರೆ ನಿಮಗೆ 700cc ಕೆಪಾಸಿಟಿ ಇರುವಂಥ ಇಂಜಿನ್ ಕೊಟ್ಟಿದ್ದಾರೆ, ಮತ್ತು 22 HP ಹಾರ್ಸ್ ಪವರ್ ಬರುತ್ತೆ. ಸೊ ನಿಮಗೆ ಇದ್ರ ಜೊತೆಲಿ ಲೋಡು ಹೊರಲಿಕ್ಕೆ ಮತ್ತು ಲೋಡ್ನ ಎಳೆಯುವಂಥ ಶಕ್ತಿ ಕೂಡ ಈ ವೆಹಿಕಲಲ್ಲಿ ಜಾಸ್ತಿ ಇರುವಂಥದ್ದು. ಸೊ ಬಡವ್ರ ಬಾದಾಮಿ ಅಂತ ಏನು ಕರೀತಾರೋ ಈ ವೆಹಿಕಲ್ನ, ಆ ಬಡವ್ರ ಬಾದಾಮಿ ಥರನೇ ಈಗ ಟಾಟಾ ಮೋಟಾರ್ಸಿಂದ ನಿಮಗೆ ಅಪ್ಡೇಷನ್ ಸಿಕ್ಕಿರುವಂಥದ್ದು. ಡೆಫ್ ಆಯಿಲ್ ಇದ್ದರೆ ನಿಮಗೆ ಏನಾಗುತ್ತೆ ಅಂದರೆ, ನಿಮಗೆ ಎಕ್ಸ್ಪೆನ್ಸಿವ್ ಅಂದರೆ ನಿಮ್ಮ ದಿನನಿತ್ಯದ ಎಕ್ಸ್ಪೆನ್ಸಿವ್ ರನ್ನಿಂಗ್ ಕಾಸ್ಟ್ ಎಲ್ಲ ನಿಮಗೆ ಜಾಸ್ತಿ ಆಗ್ತಿತ್ತು. ಸೊ ಈಗ ಡೆಫ್ ಆಯಿಲ್ ಇಲ್ಲದೇ ಇರೋ ವೆಹಿಕಲ್ ಬರ್ತಾ ಇರುವುದರಿಂದ ನಿಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ. ನಿಮ್ಮ ದುಡ್ಡಿರುವಂಥ ದುಡ್ಡು ಕೂಡ ನಿಮ್ಮ ಪಾಕೆಟಲ್ಲಿ ಸೇವ್ ಕೂಡ ಆಗುತ್ತೆ. 5+1 ಗೇರಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದಾರೆ ಟಾಟಾಯಿಂದ. ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಟಾಟಾ ಏಸ್ ಗೋಲ್ಡ್ ಡೀಸೆಲ್ ವೆಹಿಕಲಲ್ಲಿ ಡೆಫ್ ಆಯಿಲ್ ಇರುವುದಿಲ್ಲ. ಟಾಟಾ ಏಸ್ ಅನ್ನೋ ಪ್ರಾಡಕ್ಟ್ ಬಂದು ಬಡವರ ಬಾದಾಮಿ, ಮುಟ್ಟಿದ್ದೆಲ್ಲ ಚಿನ್ನ. ಬಾರಣ್ಣ ಕೆಂಗೇರಿ ಅರವಿಂದ್ ಮೋಟರ್ಸ್ ಬ್ರಾಂಚ್ಗೆ ನಿಮ್ಮ ಬಾಳು ಬಂಗಾರ ಆಗತ್ತೆ.